ಪ್ರಥಮ PUC ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಇಂಗ್ಲೀಷ್ನ ನಿಮ್ಮ ಪ್ರಥಮ ಪಾಠ ದ ಜೆಂಟಲ್ಮನ್ ಆಫ್ ದ ಜಂಗಲ್. ನೋಡಿ, ಅರಣ್ಯದ ಒಬ್ಬ ಒಳ್ಳೆಯ ಸದ್ಗೃಹಸ್ಥ ಮನುಷ್ಯ ಅಥವಾ ಒಳ್ಳೆಯ ಮನುಷ್ಯ ಅಂತ ಅರ್ಥೈಸ್ಬೋದು ಇದನ್ನು. ಈ ಪಾಠದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಯಾವ ರೀತಿ ಬರಿಬೇಕು, ಈ ಪಾಠವನ್ನು ಯಾವ ರೀತಿ ನಾವು ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ತೀನಿ. ನೋಡಿ, ಮೊದಲಿಗೆ ಈ ಪಾಠದಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇದ್ದಾವೆ ಈ ಒಂದು ಕಥೆಯಲ್ಲಿ ಅಂತ ನೀವು ತಿಳ್ಕೋಬೇಕು. ಮ್ಯಾನ್, ಎಲಿಫೆಂಟ್, ಲೈನ್, ರೈನೋಸರಸ್, ಲೆಪರ್ಡ್, ಫಾಕ್ಸ್, ಬಫೆಲೋ, ಹೈನಾ ಆ್ಯಂಡ್ ಅಲಿಗೇಟರ್. ಮತ್ತು ಯಾವ ಥೀಮ್ ಮೇಲೆ ಇದೆ ಇದು? ನೋಡಿ, ಇನ್ಜಸ್ಟಿಸ್ ಒಂದು ಅನ್ಯಾಯ, ಕಾಲನೈಜೇಷನ್ ಅಂದರೆ ವಸಾಹತು ಶಾಹಿ ವ್ಯವಸ್ಥೆ, ಅಬ್ಯೂಸ್ ಆಫ್ ಪವರ್ ನಮ್ಮಲ್ಲಿರುವಂಥ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡುವುದು, ಈ ಒಂದು ಥೀಮ್ ಮೇಲೆ ಈ ಪಾಠ ಇದೆ. ಈ ಪಾಠದಲ್ಲಿ ಆ್ಯಕ್ಚುಲಿ ಏನಾಗ್ತದೆ ನೋಡಿ, ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಂತ ಬಂದು ಇಡೀ ಭಾರತವನ್ನೇ ವಶಪಡಿಸಿಕೊಂಡ್ರು, ಇಲ್ಲಿಯವರನ್ನೆಲ್ಲ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡ್ರು. ಅದೇ ರೀತಿ ಯುರೋಪಿಯನ್ನರು ಆಫ್ರಿಕನ್ನರನ್ನು ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದರ ಮೇಲೆ ಈ ಪಾಠ ನಿಂತಿದೆ. ಈ ಪಾಠದಲ್ಲಿ ಆದ ಕಾರಣ ಇನ್ಜಸ್ಟಿಸ್, ಕಾಲನೈಜೇಷನ್ ಮತ್ತು ಅಬ್ಯೂಸ್ ಆಫ್ ಪವರ್ ಅದ್ರ ಬಗ್ಗೆ ಇಲ್ಲಿ ನೋಟ್ಸ್ನಲ್ಲಿ ನೀವು ಓದಿಕೊಂಡು ತಿಳ್ಕೊಂಡು ಮೇನ್ ಈ ಒಂದು ಕಥೆಯ ಸಮ್ಮರಿಯನ್ನು ನೀವು ತಿಳ್ಕೋಬೇಕು. ಸಮ್ಮರಿಯನ್ನು ತಿಳ್ಕೊಂಡ್ರೆ ನಿಮಗೆ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ಏನಾಗ್ತದೆ, ಒಂದು ಆನೆ ಆಶ್ರಯವನ್ನು ಕೇಳ್ತದೆ ಆ ಮನುಷ್ಯನಿಗೆ. ನಿನ್ನ ಗುಡಿಸಲಿನಲ್ಲಿ ನನಗೆ ಒಂದು ನನ್ನ ಸೊಂಡಿಲನ್ನು ಇಡಲಿಕ್ಕೆ ಸ್ವಲ್ಪ ಜಾಗ ಕೊಡು ಅಂತ. ಕ್ರಮೇಣ ಅದೇನು ಮಾಡ್ತದೆ, ಸೊಂಡಿಲನ್ನು ಇಟ್ಟು ಕ್ರಮೇಣ ತನ್ನ ಶರೀರವನ್ನೇ ಆ ಗುಡಿಸಲಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಆವರಿಸ್ಕೊಳ್ತಾ ಕೊನೆಗೆ ಆ ಮನುಷ್ಯನನ್ನೇ ಆ ಗುಡಿಸಲಿನಿಂದ ಹೊರಗೆ ಹಾಕಿಬಿಡ್ತದೆ. ಆಮೇಲೆ ಈ ಒಂದು ಅನ್ಯಾಯದ ಬಗ್ಗೆ ಆತ ಒಂದು ನ್ಯಾಯ ಪಂಚಾಯಿತಿ ನಡೆದರೆ ಅಲ್ಲಿ ಆ ಒಂದು ಆನೆಯ ಪರವಾಗಿಯೇ ತೀರ್ಮಾನ ಆಗ್ತದೆ. ನಂತರ ಆ ಮನುಷ್ಯ ಏನು ಮಾಡಿದ, ಆತ ದೊಡ್ಡ ಮನೆ ಕಟ್ಟಿದ, ಅದರಲ್ಲೂ ಪ್ರಾಣಿಗಳು ಬಂದು ವಾಸಿಸುವ ಇನ್ನೂ ದೊಡ್ಡ ಮನೆಯನ್ನು ಕಟ್ಟಿದ. ಆಗ ಎಲ್ಲ ಪ್ರಾಣಿಗಳು ಬಂದು ಆ ಮನೆಯನ್ನು ಆಕ್ರಮಿಸ್ಕೋತವೆ. ಆಗ ಆತ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾನೆ, ಎಲ್ಲ ಪ್ರಾಣಿಗಳು ಸತ್ತು ಹೋಗಿಬಿಡ್ತವೆ. ಈ ರೀತಿ ಆತ ತನ್ನ ಒಂದು ಸೇಡನ್ನು ತೀರಿಸ್ಕೋತಾನೆ. ಈ ಒಂದು ಕಥೆಯನ್ನು ನೀವು ಸಮ್ಮರಿಯನ್ನು ಚೆನ್ನಾಗಿ ತಿಳಿದುಕೋಬೇಕು. ಅದನ್ನು ಪಾಸ್ ಮಾಡಿ ಬರ್ಕೊಳ್ಳಿ. ಮುಂದೆ ಈ ಪ್ರಶ್ನೋತ್ತರಗಳನ್ನು ಇಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗ್ತದೆ ಅನ್ನೋ ಪ್ರಶ್ನೋತ್ತರಗಳನ್ನು ಕೊಡಲಾಗಿದೆ. ಅವನ್ನು ಕೂಡ ಅಭ್ಯಾಸ ಮಾಡಿ ನಿಮಗೆ ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗ್ತದೆ.